ಮಿತ್ರರೇ ನಮಸ್ಕಾರ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಬಹಳ ಸುದ್ದಿ ಆಗ್ತಾ ಇದ್ರು. ಯಾವ ಕಾರಣಕ್ಕೋಸ್ಕರವಾಗಿ? ಡಿ.ಕೆ. ಶಿವಕುಮಾರ್ ಬಿಜೆಪಿಯ ವಿಚಾರಗಳಿಂದ ಏನಾದರೂ ಪ್ರಭಾವಿತರಾಗಿದ್ದಾರಾ? ಈ ಒಂದು ಚರ್ಚೆಗಳು ಶುರುವಾಗಿದ್ವು. ಯಾಕೆ ಗೊತ್ತಾ? ಡಿ.ಕೆ. ಶಿವಕುಮಾರ್ ಹಿಂದುತ್ವದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು, ಕುಂಭಮೇಳವನ್ನು ಹೊಗಳಿದ್ರು, ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳ್ತಾ ಇದ್ರು. ಏನು ಬಿಜೆಪಿಗೆ ಹೋಗ್ಬಿಡ್ತಾರಾ ಅಂತ ಕೆಲವರು ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಡಿ.ಕೆ. ಶಿವಕುಮಾರ್ ಆ ರೀತಿಯಾಗಿ ಮಾತನಾಡಿದ್ದು ಬಿಜೆಪಿಗೆ ಏನು ವರವಾಯಿತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಈಗ ಬಿಜೆಪಿಗೆ ದೊಡ್ಡ ಲಾಭವನ್ನು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಒಂದು ಪ್ರಬಲವಾದಂತಹ ಅಸ್ತ್ರವನ್ನು, ಬಿಜೆಪಿಯನ್ನು ಏನಾದರೂ ಮಾಡಿ ಕಟ್ಟಿ ಹಾಕಬೇಕು ಅಂತ ರಾಹುಲ್ ಗಾಂಧಿ ಪದೇ ಪದೇ ಪ್ರಯೋಗ ಮಾಡ್ತಿದ್ದಂತಹ ಒಂದು ಅಸ್ತ್ರವನ್ನು ಡಿ.ಕೆ. ಶಿವಕುಮಾರ್ ಧೂಳಿಪಟ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಅದೇನು ಸಣ್ಣ ಪುಟ್ಟ ಆಘಾತ ಅಲ್ಲ. ಖರ್ಗೆ ಅಂತೂ ಅಕ್ಷರಶಃ ತಬ್ಬಿಬ್ಬಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಇದೇನು ಮಾಡಿಬಿಟ್ರು? ಕಾಂಗ್ರೆಸ್ನ ಒಳಗಿದ್ದೇ ಇವರು ನಮಗೆ ಭಸ್ಮಾಸುರರಾಗ್ಬಿಟ್ರಾ? ಈ ಒಂದು ಪ್ರಶ್ನೆ ಖರ್ಗೆಗೂ ಕಾಡ್ತಾ ಇದೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿಗೂ ಕೂಡ ಕಾಡ್ತಾ ಇದೆ. ನಾನು ಈ ಪೀಠಿಕೆ ಹಾಕ್ತಾ ಇದ್ದಂತೆ ನಿಮಗೆ ವಿಚಾರ ಏನು ಅಂತ ಗೊತ್ತಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ರಾಷ್ಟ್ರೀಯ ಸುದ್ದಿವಾಹಿನಿಯ ಒಂದು ಕಾನ್ಕ್ಲೇವ್ನಲ್ಲಿ ಭಾಗಿಯಾಗಿ ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತನಾಡಿದ್ರು. ಇವತ್ತು ಮಿತ್ರರೇ, ದೇಶಾದ್ಯಂತ ಇದು ಸದ್ದು ಮಾಡ್ತಾ ಇದೆ. ಬಿಜೆಪಿಯವರಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಿದೆ. ಹಾಗಾದರೆ ಮಿತ್ರರೇ, ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ಅಥವಾ ಇದು ಕಾಂಗ್ರೆಸ್ಗೆ ಉರುಳಾಗಿ ಪರಿಣಮಿಸುತ್ತಾ? ರಾಹುಲ್ ಗಾಂಧಿ ಅವರ ಈ ಅಸ್ತ್ರ ಏನಿತ್ತು, ಸಂವಿಧಾನ ಬದಲಾವಣೆಯ ಅಸ್ತ್ರ, ಬಿಜೆಪಿಯ ವಿರುದ್ಧ ಪದೇ ಪದೇ ಪ್ರಯೋಗ ಮಾಡ್ತಾ ಇದ್ರಲ್ಲ, ಅದು ಇಲ್ಲಿಗೆ ಮುಕ್ತಾಯ ಆಗ್ಬಿಡುತ್ತಾ? ಇನ್ಮುಂದೆ ಕಾಂಗ್ರೆಸ್ನವರು ಈ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ರಾಜಕೀಯ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ರಾಹುಲ್ ಗಾಂಧಿ ಜೇಬ್ನಿಂದ ಸಂವಿಧಾನ ಪುಸ್ತಕ ಹೊರಟು ಹೋಗ್ಬಿಡುತ್ತಾ? ಬಿಜೆಪಿಯವರಿಗೆ ಎಂತಹ ಅಸ್ತ್ರವನ್ನು ಡಿ.ಕೆ. ಶಿವಕುಮಾರ್ ಕೊಟ್ಬಿಟ್ರು? ಡಿ.ಕೆ. ಶಿವಕುಮಾರ್ ಯಾಕೆ ಈ ಮಾತನ್ನು ಹೇಳಿದ್ರು? ಈ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಆಗಾಗ ಈ ಕಾನ್ಕ್ಲೇವ್ಗಳನ್ನು ನಡೆಸ್ತವೆ. ಸಮಾಜದಲ್ಲಿ ಗಣ್ಯಮಾನ್ಯ ವ್ಯಕ್ತಿಗಳನ್ನೆಲ್ಲ ಕರೆಸ್ಬಿಟ್ಟು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗೆ CNN ನ್ಯೂಸ್ 18 ಕೂಡ ಒಂದು ಕಾನ್ಕ್ಲೇವ್ ಅನ್ನು ಆಯೋಜನೆ ಮಾಡಿತ್ತು. ಅದಕ್ಕೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಆಹ್ವಾನಿಸಿತ್ತು. ಡಿ.ಕೆ. ಶಿವಕುಮಾರ್ ಅನೇಕ ವಿಚಾರಗಳನ್ನ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಆಂಕರ್ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಕರ್ನಾಟಕ ಸರ್ಕಾರ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡೋದಕ್ಕೆ ಹೊರಟಿದೆ. ಇದು ಸಂವಿಧಾನ ವಿರೋಧಿ ಅಲ್ವಾ? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಲ್ವಾ? ಹೀಗೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಈ ಸಂವಿಧಾನ ಬದಲಾವಣೆಯ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಮಿತ್ರರೇ, ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಕನ್ನಡದಲ್ಲಿ ಯಥಾವತ್ತಾಗಿ ನಿಮಗೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅದರಲ್ಲಿ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿದ್ದಿಷ್ಟೇ: ಈ ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿಯನ್ನ ಸಂವಿಧಾನ ಒಪ್ಪೋದಿಲ್ಲ. ಇದನ್ನ ನಾನು ಕೂಡ ಒಪ್ಕೊಳ್ತೀನಿ. ಆದ್ರೆ ನಾವೀಗ ಆರಂಭ ಮಾಡಿದೀವಿ. ನನಗೆ ಗೊತ್ತಿದೆ ಈ ವಿಚಾರ ಕೋರ್ಟ್ಗೆ ಹೋಗುತ್ತೆ. ಕೆಲವರು ಕೋರ್ಟಿಗೆ ಹೋಗ್ತಾರೆ. ಕಾದು ನೋಡೋಣ ಕೋರ್ಟ್ನಿಂದ ಏನು ಆದೇಶ ಬರುತ್ತೆ ಅಂತ. ಒಳ್ಳೆಯ ದಿನಕ್ಕಾಗಿ ಕಾಯೋಣ. ಒಳ್ಳೆಯ ದಿನ ಬಂದೇ ಬರುತ್ತೆ. ಹಲವು ಬದಲಾವಣೆಗಳಾಗಿದ್ದಾವೆ. ಸಂವಿಧಾನ ಬದಲಾವಣೆಯೂ ಆಗಲಿದೆ. ಕೋರ್ಟ್ನಿಂದ ಸಂವಿಧಾನ ಬದಲಾಯಿಸುವಂತಹ ಆದೇಶಗಳು ಕೂಡ ಇದೆ. ಇದಿಷ್ಟೇ ಮಿತ್ರರೇ ಡಿ.ಕೆ. ಶಿವಕುಮಾರ್ ಹೇಳಿರುವಂತದ್ದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಸಂವಿಧಾನ ಬದಲಾವಣೆ ಆಗಲಿದೆ ಎನ್ನುವಂತಹ ಒಂದು ಪದವನ್ನು ಬಳಸಿದ್ರು. ಕೋರ್ಟ್ ಕೂಡ ಸಂವಿಧಾನ ಬದಲಾಯಿಸುವಂತಹ ಆದೇಶವನ್ನ ಕೊಟ್ಟಿದೆ ಅಂತ ಎರಡನೇ ಬಾರಿಗೆ ಹೇಳಿದ್ರು. ಮಿತ್ರರೇ, ಡಿ.ಕೆ. ಬಾಯಲ್ಲಿ ಸಂವಿಧಾನ ಬದಲಾವಣೆಯ ವಿಚಾರ ಬಂದಿದ್ದು ಬಿಜೆಪಿಯವರಿಗೆ ಮರಳುಗಾಡಲ್ಲಿ OSS ಸಿಕ್ತಂತಾಯ್ತು. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತು. ಈ ಹಿಂದೆ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆಯ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದರ ಬಗ್ಗೆ ಕಾಂಗ್ರೆಸ್ನವರು ದೊಡ್ಡ ರಾಜಕಾರಣ ಮಾಡಿದ್ರು. ಇಡೀ ದೇಶಾದ್ಯಂತ ಸದ್ದಾಗಿತ್ತು. ಅದಕ್ಕೆ ಅನಂತಕುಮಾರ್ ಹೆಗಡೆ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಉಂಟಾಯಿತು. ಅನಂತರ 2024 ಚುನಾವಣೆಗೆ ಮುಂಚೆಯೂ ಕೂಡ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆಯ ಕುರಿತಾಗಿ ಏನು ಹೇಳಿರಲಿಲ್ಲ. ಸಂವಿಧಾನಕ್ಕೆ ತಿದ್ದುಪಡಿ ತರ್ತೀವಿ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದ್ರೆ 400 ಪಾರ್ ಅಂತ ನಾವು ಕೇಳ್ತಾ ಇದೀವಲ್ಲ, 400ಕ್ಕೂ ಹೆಚ್ಚು ಸೀಟ್ ಕೊಡಿ ಅಂತ ಕೇಳ್ತಾ ಇದೀವಲ್ಲ, ಇದಕ್ಕೆ ಕಾರಣ ಇದೆ. ನಾವು ಸಂವಿಧಾನದಲ್ಲಿ ಒಂದಷ್ಟು ಮಹತ್ವದ ತಿದ್ದುಪಡಿಗಳನ್ನು ತರಬೇಕು. ನಮಗೆ ನೀವು 3/2 ಬಹುಮತ ಕೊಟ್ಟಿದ್ದೆ ಆದ್ರೆ ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತರ್ತೀವಿ. ಹೀಗಂತ ಅನಂತಕುಮಾರ್ ಹೆಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಅನಂತಕುಮಾರ್ ಹೆಗಡೆ ಬಾಯಲ್ಲಿ ಸಂವಿಧಾನ ತಿದ್ದುಪಡಿ ಅಂತ ಕೇಳಿದ್ರೂ ಕೂಡ ಕಾಂಗ್ರೆಸ್ನವರು ಅದನ್ನ ಸಂವಿಧಾನ ಬದಲಾವಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ ಇವರು ಪಕ್ಕಕ್ಕೆ ಹಾಕಿಬಿಟ್ಟು ಹೊಸ ಸಂವಿಧಾನವನ್ನ ತರ್ತಾರೆ. RSS ಸಿದ್ಧಾಂತದ ಸಂವಿಧಾನವನ್ನು ತರ್ತಾರೆ. ಮನುವಾದಿ ಸಂವಿಧಾನವನ್ನ ತರ್ತಾರೆ. ನೀವು ನೋಡಬೇಕು ಕಾಂಗ್ರೆಸ್ ನಾಯಕರು ಭಾಷಣ ಮಾಡ್ತಿದ್ದನ್ನ. ಅಂದ್ರೆ ಅನಂತಕುಮಾರ್ ಹೆಗಡೆ ಏನನ್ನ ಹೇಳಿರ್ಲಿಲ್ವೋ ಅದನ್ನೆಲ್ಲ ಇವರು ಸೇರಿಸ್ಕೊಂಡು ಹೇಳೋದಕ್ಕೆ ಶುರು ಮಾಡಿದ್ರು. ಅಂತಿಮವಾಗಿ ಅನಂತಕುಮಾರ್ ಹೆಗಡೆಯ ರಾಜಕೀಯ ಜೀವನವೇ ಅಂತ್ಯ ಆಗೋಯ್ತು. ಬಿಜೆಪಿಯವರು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಂತ ಆ ಭಾಷಣವನ್ನ ಕೇಳಿದ್ರೆ ಎಲ್ಲರಿಗೂ ಕಿವಿ ಕೇಳ್ತಾ ಇದ್ದಿದ್ದೇನು? ಅನಂತಕುಮಾರ್ ಹೆಗಡೆ ಎಲ್ಲೂ ಕೂಡ ಸಂವಿಧಾನ ಬದಲಾವಣೆ ಅಂತ ಹೇಳಿರಲಿಲ್ಲ. ಸಂವಿಧಾನಕ್ಕೆ ನಾವು ತಿದ್ದುಪಡಿ ತರ್ತೀವಿ, ಅದಕ್ಕೆ 400ಕ್ಕಿಂತ ಹೆಚ್ಚು ಸೀಟ್ ಬೇಕು, ಹೀಗಂತ ಅನಂತಕುಮಾರ್ ಹೆಗಡೆ ಎರಡನೇ ಬಾರಿಗೆ ಹೇಳಿದ್ದು. ಮೊದಲನೇ
ಬಾರಿಗೆ ಅವರು ಬದಲಾವಣೆ ಎನ್ನುವಂಥ ಪದವನ್ನೇ ಬಳಸಿದ್ರು. ಅನಂತರ ಅನಂತಕುಮಾರ್ ಹೆಗಡೆಯೂ ಕೂಡ ತಿದ್ದುಪಡಿ ಅನ್ನುವ ಪದವನ್ನು ಬಳಸಿದ್ರು. ಆದರೆ ಕಾಂಗ್ರೆಸ್ನವರು ರಾಜಕೀಯ ಮಾಡಿದ್ದೇನು? ಅದು ತಿದ್ದುಪಡಿ ಅಲ್ಲ, ಬದಲಾವಣೆ ಅಂತ. ಇದಾದ ಬಳಿಕ ರಾಹುಲ್ ಗಾಂಧಿ ಅವರು ಎಲ್ಲೇ ಹೋದ್ರೂ ಕೂಡ ಒಂದು ಕೆಂಪು ಬಣ್ಣದ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ರು, ಜೇಬ್ನಲ್ಲೇ ಇಟ್ಕೊಂಡಿದ್ರು, ಹೋದಲ್ಲೆಲ್ಲ ತೋರಿಸ್ತಾ ಇದ್ರು, ನಾವು ಸಂವಿಧಾನದ ರಕ್ಷಕರು. ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗಿದ್ದೇ ಆದ್ರೆ ಈ ದೇಶದಲ್ಲಿ ಸಂವಿಧಾನ ಇರೋದಿಲ್ಲ, ಮೀಸಲಾತಿಯನ್ನ ತೆಗೆದು ಬಿಡ್ತಾರೆ, ಹಾಗೆ ಹೀಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಇದ್ರು. ಮಿತ್ರರೇ, ಇದೇನು ವರ್ಕೌಟ್ ಆಗಿಲ್ಲ ಅಂತಲ್ಲ. 40 ಸೀಟ್ನಲ್ಲಿದ್ದಂತಹ ಕಾಂಗ್ರೆಸ್ 99 ಸೀಟ್ಗೆ ಬರೋದಕ್ಕೆ ಕಾರಣವೇ ಈ ಸಂವಿಧಾನ ಬದಲಾವಣೆಯ ಚರ್ಚೆ. ಬಿಜೆಪಿಯವರಿಗೇನಾದ್ರೂ ಈ ಬಾರಿ 3/2 ಬಹುಮತ ಕೊಟ್ಟಿದ್ದೆ ಆದ್ರೆ ಈ ದೇಶದಲ್ಲಿ ಸಂವಿಧಾನವೇ ಇರೋದಿಲ್ಲ ಅನ್ನುವಂತಹ ಭಾವನೆಯನ್ನ ಈ ದೇಶದ ದಲಿತ ವರ್ಗದಲ್ಲಿ ಬಿಂಬಿಸಿ ಬಿಟ್ರು. ಅವರು ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾದ್ರು. ಹೌದೇನೋ ಇವ್ರು ಹೇಳ್ತಿರೋದು ಸತ್ಯನೇನೋ ಅಂತ. ಯಾಕಂದ್ರೆ ಇವರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ನವರ ಈ ಸಂವಿಧಾನ ಬದಲಾವಣೆಯ ಅಸ್ತ್ರ ಇಡೀ ದೇಶದಲ್ಲಿ ವರ್ಕೌಟ್ ಆಯ್ತು. ಅದನ್ನ ಲೋಕಸಭಾ ಚುನಾವಣೆ ಆದ ಬಳಿಕವೂ ಕೂಡ ಮುಂದುವರಿಸಿದ್ರು. ಆದರೆ ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಗಿಲ್ಲ, ಹರಿಯಾಣದಲ್ಲಿ ವರ್ಕೌಟ್ ಆಗಿಲ್ಲ, ದೆಹಲಿಯಲ್ಲೂ ವರ್ಕೌಟ್ ಆಗಿಲ್ಲ. ಜನ ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ರು. ಇಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಈ ಅಸ್ತ್ರಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಜನ ಅದನ್ನ ತಿರಸ್ಕಾರ ಮಾಡಿದ್ರು. ಆದ್ರೂ ಕೂಡ ಕಾಂಗ್ರೆಸ್ ಏನು ಈ ಅಸ್ತ್ರವನ್ನ ಬಿಟ್ಟಿರಲಿಲ್ಲ. ರಾಹುಲ್ ಗಾಂಧಿ ಜೇಬ್ನಲ್ಲಿ ಈಗಲೂ ಕೂಡ ಸಂವಿಧಾನ ಇತ್ತು. ಆದರೆ ಅದಕ್ಕೆ ದೊಡ್ಡ ಆಘಾತವನ್ನ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್. ಮಿತ್ರರೇ, ಡಿ ಕೆ ಶಿವಕುಮಾರ್ ಯಾವಾಗ ಈ ಕಾನ್ಕ್ಲೇವ್ ನಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೋ ಅತ್ತ ಬಿಜೆಪಿ ರಾಜ್ಯಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿತು. ಮೊದಲಿಗೆ ಅಲ್ಪಸಂಖ್ಯಾತ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಈ ವಿಚಾರವನ್ನ ರಾಜ್ಯಸಭೆಯಲ್ಲಿ ಹೇಳಿದ್ರು. ಆನಂತರ ಬಿಜೆಪಿ ಅಧ್ಯಕ್ಷ ಜೆ.ಪಿ. ನಡ್ಡಾ ಎದ್ದು ನಿಂತ್ಬಿಟ್ಟು ಸಿಕ್ಕಾಪಟ್ಟೆ ವಾಗ್ದಾಳಿಯನ್ನ ಮಾಡಿದ್ರು. ಕಾಂಗ್ರೆಸ್ನವರು ಸಂವಿಧಾನ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡ್ತಾರೆ, ಇವರು ನಮ್ಮ ಬಗ್ಗೆ ಆರೋಪ ಮಾಡ್ತಾರೆ, ಆದರೆ ನಿಜವಾಗ್ಲೂ ಸಂವಿಧಾನಕ್ಕೆ ತೊಂದರೆ ಇರುವಂತಹದ್ದು ಕಾಂಗ್ರೆಸ್ನವರಿಂದ. ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿಬಿಟ್ರು. ಮಿತ್ರರೇ, ಯಾವಾಗ ಬಿಜೆಪಿಯವರು ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆ ಸಂದರ್ಭದಲ್ಲಿ ಖರ್ಗೆ ಕೂಡ ಅಲ್ಲಿ ಹಾಜರಿದ್ರು. ಯಾಕೆಂದ್ರೆ ರಾಜ್ಯಸಭೆಯ ವಿಪಕ್ಷ ನಾಯಕ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಕೂಡ ಹೌದು. ಅವರು ಮೂಲತಃ ಕರ್ನಾಟಕದವರು. ಬಿಜೆಪಿಯವರು ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಖರ್ಗೆ ಅವರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಕ್ಷರಶಃ ತಬ್ಬಿಬ್ಬಾಗಿ ಕೂತಿದ್ರು. ಖರ್ಗೆ ಅವರ ಮುಖಭಾವನೆಯನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಅರಿವು ಕೂಡ ಖರ್ಗೆ ಅವರಿಗಿರಲಿಲ್ಲ. ಆ ಮಟ್ಟಿಗೆ ಅವರು ತಬ್ಬಿಬ್ಬಾಗ್ಬಿಟ್ರು. ಅನಂತರ ಖರ್ಗೆ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಹೋದ್ರು. ನಾವು ಸಂವಿಧಾನ ರಕ್ಷಕರು, ನಾವು ಸಂವಿಧಾನ ಉಳಿಸೋದಕ್ಕೆ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದೀವಿ, ನೀವು ಭಾರತ್ ತೋಡೋ ಮಾಡ್ತಾ ಇದೀರಿ, ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಒಂದಕ್ಕೊಂದು ಲಿಂಕ್ ಆಗಿಲ್ಲ. ಅನಂತರ ಕಾಂಗ್ರೆಸ್ ಇದನ್ನು ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದೆ ಅಂತಂದ್ರೆ ರಾಜ್ಯಸಭೆಯಲ್ಲಿ ಗದ್ದಲ ನಡೀತಿದ್ದಂತಹ ಸಂದರ್ಭದಲ್ಲೇ ಪಿ ಚಿದಂಬರಂ ಅವರು ಡಿ ಕೆ ಶಿವಕುಮಾರ್ಗೆ ಕರೆ ಮಾಡ್ತಾರೆ. ನೀವೇನು ಹೇಳಿದಿರಿ, ರಾಜ್ಯಸಭೆಯಲ್ಲಿ ದೊಡ್ಡ ರಾದ್ಧಾಂತವೇ ಆಗ್ಬಿಟ್ಟಿದೆ, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ ಚಿದಂಬರಂ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಏನಾಯ್ತು ಅನ್ನೋದನ್ನ ಹೇಳ್ತಾರೆ. ಅದಾದ ಬಳಿಕ ಚಿದಂಬರಂ ಇಂದ ಒಂದು ಸೂಚನೆ ಬರುತ್ತೆ, ಹೈಕಮಾಂಡ್ ಆರ್ಡರ್ ಇದೆ, ನೀವು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು. ಡಿ ಕೆ ಶಿವಕುಮಾರ್ ಅದಾಗ್ತಿದ್ದಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನನ್ನ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ, ನಾನು ಸಂವಿಧಾನ ಬದಲಾವಣೆಯ ಬಗ್ಗೆ ಹೇಳಿಯೇ ಇಲ್ಲ, ಹಾಗೆ ಹೀಗೆ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಡ್ತಾರೆ. ಮಿತ್ರರೇ, ಇವರು ಏನೇ ಸ್ಪಷ್ಟನೆ ಕೊಡಬಹುದು, ನಾನು ಹಾಗೆ ಹೇಳೇ ಇಲ್ಲ ಅಂತ ಉಣಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಬಹುದು. ಆದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಕನ್ನಡದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೇ ಆಗಿದ್ರೆ, ಅಂದ್ರೆ ಕನ್ನಡದ ಯಾವುದೋ ಚಾನಲ್ಗೆ ಹೋಗಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಇಷ್ಟೊಂದು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ದೊಡ್ಡ ಚರ್ಚೆಗೆ ಬರ್ತಾ ಇರಲಿಲ್ಲ. ಯಾವಾಗ ಅವರು ಇಂಗ್ಲಿಷ್ ಚಾನಲ್ಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಅದರ ಜೊತೆಗೆ ಇಂಗ್ಲಿಷ್ ನಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಒಂದಷ್ಟು ಹಿನ್ನಡೆಯನ್ನ ಮಾಡಿಯೇ ಮಾಡುತ್ತೆ. ಅದು ಹೇಗೆ ಅಂತ ಮುಂದೆ ಯಾವಾಗಲಾರು ಹೇಳ್ತೀನಿ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮುಜುಗರವನ್ನ ತಂದಿದೆ. ಅಷ್ಟಕ್ಕೂ ಮಿತ್ರರೇ, ಯಾಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ರು? ಇದರ ಹಿಂದೆ ಏನಾದ್ರೂ ಉದ್ದೇಶ ಇತ್ತಾ, ಅಥವಾ ಯಾವ ಕಾರಣದಿಂದ ಈ ಮಾತು ಅಲ್ಲಿ ಬಂತು ಕೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ಸರ್ಕಾರದ ಯಾವುದೇ ಗುತ್ತಿಗೆ ಕೊಟ್ಟರೂ ಕೂಡ ಅದರಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಡಬೇಕು ಅಂತ. ಕೆಲವರು ಹೇಳ್ತಾರೆ ಇದು ಅಲ್ಪಸಂಖ್ಯಾತರಿಗೆ ಅಂತ. ಇಲ್ಲ ಮಿತ್ರರೇ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಅಂತ ಹೇಳ್ತಾ ಇಲ್ಲ, ಮುಸ್ಲಿಮರಿಗೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಜೈನರು ಹೋಗ್ಬಿಟ್ಟು ನನಗೆ 4% ಮೀಸಲಾತಿ ಕೊಡಿ ಅಂದ್ರೆ ಕೊಡೋದಿಲ್ಲ, ಅಥವಾ ಬೌದ್ಧರಿಗೂ ಮೀಸಲಾತಿ ಇಲ್ಲ, ಕ್ರಿಶ್ಚಿಯನ್ರಿಗೂ ಮೀಸಲಾತಿ ಇಲ್ಲ, ಇರುವಂತಹದ್ದು ಕೇವಲ ಮುಸ್ಲಿಮರಿಗೆ ಮಾತ್ರ. ಅಂದ್ರೆ ಸರ್ಕಾರದ ಯಾವುದೇ ಗುತ್ತಿಗೆ ಇದ್ರೂ ಕೂಡ ಅದರಲ್ಲಿ 4% ಮುಸ್ಲಿಮರಿಗೆ ಸಿಗಲೇಬೇಕು. ಅಂತಹ ಒಂದು ಕಾನೂನನ್ನ ಕರ್ನಾಟಕ ಸರ್ಕಾರ ಈಗಾಗಲೇ ಪಾಸ್ ಮಾಡಿಬಿಟ್ಟಿದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರಲ್ಲ ಸಂವಿಧಾನ, ಅದರಲ್ಲಿ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಅವರು ಈ ಹಿಂದೆಯೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಜಾತಿಯ ಆಧಾರದಲ್ಲಿ ಮಾತ್ರ ಮೀಸಲಾತಿಯನ್ನು ಕೊಡಬಹುದು. ಮೀಸಲಾತಿಯನ್ನು ತಂದಿದ್ದೇ ಜಾತಿಗಳಲ್ಲಿ ತಾರತಮ್ಯ ಇದೆ, ಈ ಕಾರಣದಿಂದಾಗಿ ಮೀಸಲಾತಿ ಕೊಡಬೇಕು ಅಂತ. ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ನಿರ್ಧಾರವನ್ನು ಹೊಂದಿದ್ರು, ಸಂವಿಧಾನದಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಈ ಸಂವಿಧಾನ ರಕ್ಷಕರ ಸರ್ಕಾರ ಇದೆಯಲ್ಲ, ಇವರು ನಾವೇನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ
ಹೇಳ್ತಲೇ ಆ ಸಂವಿಧಾನಕ್ಕೆ ದೊಡ್ಡ ಅಪಚಾರವನ್ನು ಎಸಗಿದ್ದಾರೆ. ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ. ಇದೇ ವಿಚಾರವೇ CNN ನ್ಯೂಸ್ 18ನ ಕಾಂಕ್ಲೇವ್ನಲ್ಲಿ ಪ್ರಸ್ತಾಪ ಆಗಿದ್ದು ಡಿ ಕೆ ಶಿವಕುಮಾರ್ಗೆ ಇದೇ ಪ್ರಶ್ನೆ ಕೇಳಲಾಯಿತು. ಆಗ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟರಲ್ಲ, ಅವರು ಯಾವ ಆಧಾರದಲ್ಲಿ ಈ ಉತ್ತರ ಕೊಟ್ಟರು ಅಂತಂದ್ರೆ ಅವ್ರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಹೌದು ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ವಿಚಾರ ನಮಗೂ ಕೂಡ ಗೊತ್ತು, ಆದ್ರೂ ನಾವು ತಂದಿದ್ದೀವಿ, ಕೋರ್ಟ್ ಇದನ್ನ ಬದಲಾಯಿಸುವಂತಹ ಸಾಧ್ಯತೆಗಳಿದೆ, ಇಲ್ಲದೆ ಹೋದ್ರೆ ಸಂವಿಧಾನದ ಬದಲಾವಣೆ ಆಗಲಿದೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಕೋರ್ಟ್ ಬಗ್ಗೆ ಅವರಿಗೆ ಯಾಕಷ್ಟು ನಂಬಿಕೆ ಕೇಳಿದ್ರೆ, ಮಿತ್ರರೇ, ಈ ಕಾಂಗ್ರೆಸ್ ಸರ್ಕಾರ ಇದೇ ಮೊದಲೇನಲ್ಲ, ಇಂತಹ ಪ್ರಯತ್ನವನ್ನ ಅನೇಕ ಬಾರಿ ಮಾಡಿದೆ, ಅನೇಕ ರಾಜ್ಯದಲ್ಲಿ ಮಾಡಿದೆ. ಮೊದಲನೇದಾಗಿ ಇವರು ಆಂಧ್ರ ಪ್ರದೇಶದಲ್ಲಿ ಇದನ್ನು ಜಾರಿಗೆ ತರ್ತಾರೆ. 2004ರಲ್ಲಿ ಆಂಧ್ರದಲ್ಲಿ YS ರಾಜಶೇಖರ ರೆಡ್ಡಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ರು. ಅವರು ಆಂಧ್ರ ಪ್ರದೇಶದಲ್ಲಿ 5% ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡೋದು ಹೊರಡ್ತಾರೆ, ಅದನ್ನ ಜಾರಿಗೆ ಕೂಡ ತರ್ತಾರೆ. ಆದ್ರೆ 2005ರಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಇದನ್ನ ರದ್ದು ಮಾಡುತ್ತೆ, ಇದು ಅಸಂವಿಧಾನಿಕ ಅಂತ ತೀರ್ಪು ಕೊಡುತ್ತೆ. ಆದ್ರೆ ಓಲೈಕೆಯ ಪರಾಕಾಷ್ಠೆಯಲ್ಲಿದ್ದಂತಹ YS ರಾಜಶೇಖರ ರೆಡ್ಡಿ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. 2017ರಲ್ಲಿ ಇದಕ್ಕೊಂದಷ್ಟು ತಿದ್ದುಪಡಿಯನ್ನ ಮಾಡಿ ಮತ್ತೆ ಇದೇ ಕಾನೂನನ್ನ ತರ್ತಾರೆ. ಮುಸ್ಲಿಮರಿಗೆ 5% ಮೀಸಲಾತಿಯನ್ನ ಕೊಡ್ಲೇಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೆ. ಅದಕ್ಕೋಸ್ಕರ ಮುಸ್ಲಿಮರಲ್ಲಿರುವಂತಹ 15 ಜಾತಿಗಳಿಗೆ ಮೀಸಲಾತಿ ಅಂತ ಹೇಳಿ ಹೊಸ ನಿಯಮವನ್ನ ಜಾರಿಗೆ ತರ್ತಾರೆ. ಮಿತ್ರರೇ, ಇದು ಕೂಡ ಆಂಧ್ರ ಪ್ರದೇಶದ ಹೈಕೋರ್ಟ್ ನಲ್ಲಿ ಪ್ರಶ್ನೆಗೊಳಪಡುತ್ತೆ. 2010ರಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಮತ್ತೆ ಆದೇಶವನ್ನ ಕೊಡುತ್ತೆ, ಸರ್ಕಾರದ ಈ ನಿರ್ಧಾರವೂ ಕೂಡ ಅಸಂವಿಧಾನಿಕವಾಗಿದೆ ಅಂತ ಆಂಧ್ರದ ಹೈಕೋರ್ಟ್ ಹೇಳುತ್ತೆ. ಅದಾಗ್ತಿದ್ದ ಹಾಗೆ ಆಂಧ್ರದ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ನ ಆದೇಶವನ್ನು ರದ್ದುಪಡಿಸೋದಕ್ಕೆ ಕೋರಿ. ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಪರಾಮರ್ಶೆಗೊಳಪಡಿಸಿ 2013ರಲ್ಲಿ ತೀರ್ಪು ಕೊಡುತ್ತೆ, ಸರ್ಕಾರ 5% ಮೀಸಲಾತಿ ಕೊಟ್ಟಿರೋದ್ರಲ್ಲಿ ತಪ್ಪೇನಿಲ್ಲ, ಮುಂದುವರಿಸಬಹುದು ಅಂತ. ಮಿತ್ರರೇ, ಹೀಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಶಸ್ಸು ಸಿಗುತ್ತೆ. ಕರ್ನಾಟಕದಲ್ಲೂ ಕೂಡ ವೀರಪ್ಪ ಮೊಯ್ಲಿ ಕಾಲದಲ್ಲೇ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಡಲಾಗಿತ್ತು. ಆದರೆ ಬಸವರಾಜ ಬೊಮ್ಮಾಯಿ ಅಧಿಕಾರಾವಧಿಯಲ್ಲಿ ಅದನ್ನು ರದ್ದು ಮಾಡಲಾಯಿತು. ಅದನ್ನು ಕೂಡ ಕೋರ್ಟ್ಗೆ ಹಾಕಲಾಗಿದೆ. ಕೋರ್ಟ್ನಲ್ಲಿ ಇದು ವಿಚಾರಣೆಯಲ್ಲಿದೆ. ಈಗ ಸದ್ಯ ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ಮಿತ್ರರೇ, ಇದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲಿ ಇಂತಹ ಮೀಸಲಾತಿಯನ್ನು ತರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿತ್ತು. 2012ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಈ ದೇಶದ ಮುಸ್ಲಿಮರಿಗೆ 4.5% ಮೀಸಲಾತಿಯನ್ನು ಜಾರಿಗೊಳಿಸಿತ್ತು. ಆದರೆ 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರಲ್ಲ, ಅಧಿಕಾರಕ್ಕೆ ಬರುತ್ತಿದ್ದಂತೆ ಆ ಆದೇಶವನ್ನು ರದ್ದು ಮಾಡಿದ್ರು. ಧರ್ಮಾಧಾರಿತವಾಗಿ ನಾವು ಯಾವುದೇ ಮೀಸಲಾತಿಯನ್ನು ಕೊಡೋದಿಲ್ಲ ಅಂತೇಳಿ ಕೇಂದ್ರ ಮಟ್ಟದಲ್ಲಿ ಅದನ್ನು ರದ್ದು ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ಇದೇ ಹಿನ್ನೆಲೆಯನ್ನು ಇಟ್ಟುಕೊಂಡು ಆ ಕಾಂಕ್ಲೇವ್ ನಲ್ಲಿ ಮಾತನಾಡಿದ್ದು. ಅಂದ್ರೆ ಈ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋಗಿಯೇ ಹೋಗುತ್ತೆ. ಸುಪ್ರೀಂ ಕೋರ್ಟ್ 2013ರಲ್ಲಿ ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ, ಈಗಲೂ ಕೂಡ ನಮ್ಮ ಪರವಾಗಿ ತೀರ್ಪು ಬರಬಹುದು. ಅಂದ್ರೆ ಸಂವಿಧಾನಕ್ಕೆ ವಿರುದ್ಧವಾದಂತಹ ತೀರ್ಪು ಬಂದ್ರೆ ನಾವು ಅದಕ್ಕೆ ತಿದ್ದುಪಡಿಯನ್ನು ಮಾಡಿಕೊಳ್ಳಬಹುದು ಅನ್ನುವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು. ಆ ಸಂದರ್ಭದಲ್ಲಿ ಅವರು ಸಂವಿಧಾನ ಬದಲಾವಣೆ ಅನ್ನುವಂತಹ ಪದವನ್ನು ಉಪಯೋಗಿಸಿದ್ರು. ಮಿತ್ರರೇ, ಡಿ ಕೆ ಶಿವಕುಮಾರ್ ಬಾಯಿ ತಪ್ಪಿನಿಂದ ಅದನ್ನ ಬದಲಾವಣೆ ಅಂತ ಹೇಳಿದ್ರು ಅಥವಾ ಇಂಗ್ಲಿಷ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಪದ ದಾರಿದ್ರ್ಯದಿಂದಾಗಿ ಆ ಪದವನ್ನು ಬಳಸಿದ್ರು ನನಗಂತೂ ಗೊತ್ತಿಲ್ಲ. ಆದ್ರೆ ಅವರು ಬದಲಾವಣೆ, ಚೇಂಜ್ ಅನ್ನುವಂತಹ ಪದವನ್ನು ಬಳಸಿದ್ದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯಕ್ಕೂ ಕೂಡ ಇದು ದೊಡ್ಡ ಹಿನ್ನಡೆ, ವೈಯಕ್ತಿಕವಾಗಿ ಅವರಿಗೂ ಕೂಡ ಹಿನ್ನಡೆ ಆಗಿದೆ, ಪಕ್ಷಕ್ಕಂತೂ ದೊಡ್ಡ ಡ್ಯಾಮೇಜ್ ಮಾಡಿದೆ. ಬಿಜೆಪಿಯವರಿಗೆ ಇದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇನ್ಮುಂದೆ ಕಾಂಗ್ರೆಸ್ನವರೇನಾದರೂ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಬಿಜೆಪಿಯವರು ಇದನ್ನ ಹಾನಿ ಮಾಡ್ತಾರೆ, ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸಿಬಿಡ್ತಾರೆ ಅಂತ ಏನಾದರೂ ಹೇಳಿದ್ರೆ ಜನನೇ ಮಕ ಕುಗಿತಾರೆ. ರಾಹುಲ್ ಗಾಂಧಿ ಅವರ ಅತ್ಯಂತ ಆಪ್ತರ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಬರ್ತಾರೆ. ಅಂತಹ ಡಿ ಕೆ ಶಿವಕುಮಾರ್ ಬಾಯಲ್ಲೇ ಈಗ ಸಂವಿಧಾನ ಬದಲಾವಣೆಯ ವಿಚಾರ ಬಂದಿದೆ. ಹೀಗಾಗಿ ಇನ್ಮುಂದೆ ಕಾಂಗ್ರೆಸ್ ಈ ವಿಚಾರದಲ್ಲಿ ರಾಜಕಾರಣ ಮಾಡುವಂತಹದ್ದು ಕಷ್ಟ ಸಾಧ್ಯ ಆಗುತ್ತೆ. ಆದ್ರೂ ಕಾಂಗ್ರೆಸ್ನವರೇನು ಇದನ್ನ ಬಿಡೋದಿಲ್ಲ. ಅವರ ಧೋರಣೆ ಹೇಗಿರುತ್ತೆ ಗೊತ್ತಾ? ಬಿಜೆಪಿಯವರು ಸಂವಿಧಾನ ಬದಲಾವಣೆ ಅಂತಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ತೆಗೆದುಹಾಕುವಂತಹದ್ದು. ಕಾಂಗ್ರೆಸ್ನವರು ಬದಲಾವಣೆ ಅಂತ ಹೇಳಿದ್ದೆ ಆದ್ರೆ ಅದು ತಿದ್ದುಪಡಿ ಅಷ್ಟೇ, ಈ ಕಾಲಕ್ಕನುಗುಣವಾಗಿ ತಿದ್ದುಪಡಿ ಮಾಡುವಂತಹದ್ದಷ್ಟೇ. ಅದನ್ನ ನೀವು ಯಾಕೆ ಬದಲಾವಣೆ ಅಂತ ಹೇಳ್ಬಿಡ್ತೀರಿ? ನಾವು ಅಂಬೇಡ್ಕರ್ ಸಂವಿಧಾನದ ರಕ್ಷಕರು ಹೀಗಂತ ಕಾಂಗ್ರೆಸ್ನವರು ಪೋಸ್ ಕೊಡ್ತಾರೆ. ನಿಮಗೆ ನೆನಪಿರಲಿ, ಅಂಬೇಡ್ಕರ್ ಅವರೇನು ಸಂವಿಧಾನವನ್ನ ಬರೆದಿಟ್ಟಿದ್ರಲ್ಲ, ಅದಕ್ಕೆ ಅನೇಕ ಬಾರಿ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ತಂದಿದೆ. ಅದೇನು ನರೇಂದ್ರ ಮೋದಿ ಸರ್ಕಾರ ಮಾತ್ರ ತಿದ್ದುಪಡಿ ತಂದಿದ್ದಲ್ಲ ಅಥವಾ ವಾಜಪೇಯಿ ಸರ್ಕಾರ ಮಾತ್ರ ತಿದ್ದುಪಡಿ ತಂದಿದ್ದಲ್ಲ. ಅತಿ ಹೆಚ್ಚು ತಿದ್ದುಪಡಿಯನ್ನ ತಂದಿದ್ದು ಕಾಂಗ್ರೆಸ್ನ ಅವಧಿಯಲ್ಲೇ. ಜವಾಹರಲಾಲ್ ನೆಹರು ಅವರ ಕಾಲದಲ್ಲಿ 17 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ಶಾಸ್ತ್ರೀಜಿ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 3 ತಿದ್ದುಪಡಿಗಳನ್ನು ಮಾಡಲಾಗಿದೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂತಹ ಅವಧಿಯಲ್ಲಿ ಬರೋಬ್ಬರಿ 29 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ಮೊರಾರ್ಜಿ ದೇಸಾಯಿ ಕಾಲದಲ್ಲಿ 2 ಬಾರಿ, ರಾಜೀವ್ ಗಾಂಧಿ ಕಾಲದಲ್ಲಿ 9 ಬಾರಿ, ವಿ.ಪಿ. ಸಿಂಗ್ ಕಾಲದಲ್ಲಿ 5 ಬಾರಿ, ಹಾಗೆ ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ 1 ಬಾರಿ, ಪಿ.ವಿ. ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 9 ಬಾರಿ ತಿದ್ದುಪಡಿಯನ್ನು ಮಾಡಿದ್ರೆ, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 13 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಮನಮೋಹನ್ ಸಿಂಗ್ ಅವರು 5 ತಿದ್ದುಪಡಿಯನ್ನು ಮಾಡಿದ್ರೆ, ನರೇಂದ್ರ ಮೋದಿ ಅವರು 7 ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಮಿತ್ರರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ನೆಹರು ಕುಟುಂಬವೇ ಸಂವಿಧಾನಕ್ಕೆ ಅತಿ ಹೆಚ್ಚು ತಿದ್ದುಪಡಿಯನ್ನು ತಂದಿದ್ದು. ನೆಹರು 17 ಬಾರಿ, ಇಂದಿರಾ ಗಾಂಧಿ 29 ಬಾರಿ, ರಾಜೀವ್ ಗಾಂಧಿ 9 ಬಾರಿ.
ರಾಹುಲ್ ಗಾಂಧಿ ಈಗ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡ್ತಾರಲ್ಲ, ನಾವು ರಕ್ಷಕರು ಅಂತ. ಆದರೆ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ತರುವಂತಹ ತಿದ್ದುಪಡಿಯನ್ನು ತಂದಿದ್ದೂ ಕೂಡ ಇದೇ ರಾಹುಲ್ ಗಾಂಧಿ ಕುಟುಂಬದವರು. ಇಂದಿರಾ ಗಾಂಧಿ 29 ತಿದ್ದುಪಡಿಯನ್ನು ತಂದಿರಬಹುದು. ಅದರಲ್ಲಿ ಅತಿ ಹೆಚ್ಚು ಸಂವಿಧಾನಕ್ಕೆ ಹಾನಿ ಮಾಡುವಂತಹ ತಿದ್ದುಪಡಿಗಳು ಎರಡಿದಾವೆ. ಮೊದಲನೇದಾಗಿ ಏನು ಕೇಳಿದ್ರೆ, ಸಂವಿಧಾನದ ಪೀಠಿಕೆ ಏನಿತ್ತು, ಅಂಬೇಡ್ಕರ್ ಅವರು ರಚಿಸಿದಂತಹ ಮೂಲ ಸಂವಿಧಾನದ ಪೀಠಿಕೆ, ಅದಕ್ಕೆ ತಿದ್ದುಪಡಿಯನ್ನು ತರಲಾಯಿತು. ಅದಕ್ಕೆ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನುವಂತಹ 2 ಪದಗಳನ್ನು ತಂದು ತೂರಲಾಯಿತು. ಅದರ ಜೊತೆಗೆ ಇಂದಿರಾ ಗಾಂಧಿ ಇನ್ನೊಂದು ತಿದ್ದುಪಡಿಯನ್ನು ಮಾಡ್ತಾರೆ. ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಮತ್ತು ಲೋಕಸಭಾ ಸ್ಪೀಕರ್ ಇವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡುವಂತಿಲ್ಲ, ಹೀಗಂತ ಒಂದು ತಿದ್ದುಪಡಿಯನ್ನು ತರ್ತಾರೆ. ಇದು ಸರ್ವಾಧಿಕಾರವನ್ನ ಪ್ರಚೋದಿಸುವಂತಹ ತಿದ್ದುಪಡಿ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ವೀಕ್ ಮಾಡುವಂತಹ ತಿದ್ದುಪಡಿ. ಇದು ಅಂತಹ ತಿದ್ದುಪಡಿಯನ್ನೇ ಈ ರಾಹುಲ್ ಗಾಂಧಿ ಕುಟುಂಬದವರು ತಂದಿದ್ದಾರೆ. ಈ ದೇಶ ಅದನ್ನು ಒಪ್ಪಿಕೊಂಡಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ 7 ತಿದ್ದುಪಡಿಗಳನ್ನು ತಂದಿದ್ದಾರಲ್ಲ, ಇದರಲ್ಲಿ ಯಾವುದೂ ಕೂಡ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ತಿದ್ದುಪಡಿಯನ್ನು ತಂದಿಲ್ಲ. ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತ ತಿದ್ದುಪಡಿಯನ್ನು ತಂದ್ರು. ಅದು ಈ ದೇಶಕ್ಕೆ ಒಳ್ಳೆಯದಾಗುವಂತಹ ತಿದ್ದುಪಡಿ. ಅದೇನಾದರೂ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆಯಾ? ಆದ್ರೆ ಕಾಂಗ್ರೆಸ್ನವರು ಹೇಳ್ತಿರೋದೇನು, ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡೋದಕ್ಕೆ ಅಂಬೇಡ್ಕರ್ ವಿರೋಧ ಮಾಡಿರಬಹುದು, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲದೇನೂ ಇರಬಹುದು. ಆದರೆ ನಾವು ಸಂವಿಧಾನಕ್ಕೆ ಬದಲಾವಣೆಯನ್ನು ತಂದು ನಾವು ಆ ತಿದ್ದುಪಡಿ ಕೊಡುವಂತೆ ಮಾಡ್ತೀವಿ, ಹೀಗಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥವೂ ಕೂಡ ಇದೇ ಆಗಿದೆ. ಮಿತ್ರರೇ, ಇವರು ಅಂಬೇಡ್ಕರ್ ವಾದಿಗಳಂತೆ, ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಕರಂತೆ. ಇವರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ, ಮುಸ್ಲಿಮರ ವೋಟ್ ನಮಗೆ ಬರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತವರು. ಆದರೆ ಇವರೆಲ್ಲರ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಒಂದೇ ಮಾತಿನಲ್ಲಿ ನೀರಿನಲ್ಲಿ ಹೋಮ ಮಾಡಿದಂಗೆ ಮಾಡಿದ್ದಾರೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್